ಬೆಂಗಳೂರಿನಲ್ಲೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಅದು ಕೂಡ ಯುವತಿ ಆರೋಪಿಸುತ್ತಿರೋ ಪ್ರಕಾರವಾಗಿ ಪೊಲೀಸ್ ಪೇದೆಯಿಂದಲೇ ಈ ವಂಚನೆಯಾಗಿದೆ. ಬೆಂಗಳೂರಿನಲ್ಲೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆ ಆಗುವುದಾಗಿ ನಂಬಿಸಿ ಯುವತಿಯನ್ನ ಪೊಲೀಸಪ್ಪ ಎದುರಿಸಿ ಈಗ ಪ್ರೀತಿಸಿ ಮದುವೆ ಆಗಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನಂತೆ. ಹೀಗಂತ ಬಸವನಗುಡಿ ಠಾಣೆಯ ಎದುರು ಯುವತಿ ಕುಳಿತು ಧರಣಿಯನ್ನು ಕೂಡ ನಡೆಸಿದ್ದಾರೆ. ಸ್ಟೇಷನ್ಗೆ ಬರ್ತಿದ್ದಂತೆಯೇ ಆತ ಎಸ್ಕೇಪ್ ಆಗಿದ್ದಾನೆ. ಕಾನ್ಸ್ಟೇಬಲ್ ಅನಿಲ್ ಕುಮಾರ್. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ವರದಿ ಲಭ್ಯವಾಗಿದೆ. ನೋಡಿ, ಆ ಯುವತಿ ಠಾಣೆಯ ಎದುರಿಗೆ ಕುಳಿತುಕೊಂಡು ಧರಣಿಯನ್ನ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ನನ್ನನ್ನು ಪ್ರೀತಿಸಿದ್ರು, ಮದುವೆ ಆಗ್ತೀನಿ ಅಂತ ನಂಬಿಸಿದ್ರು, ಜೊತೆಗೆ ನನ್ನ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ರು, ಬಲಾತ್ಕಾರವನ್ನು ಕೂಡ ಮಾಡಿದ್ದಾರೆ. ಇವೆಲ್ಲದರ ನಂತರದಲ್ಲಿ ಮದುವೆ ಆಗು ಅಂತ ಕೇಳಿದ್ರೆ ನನಗೆ ಬೇರೆಯವರ ಜೊತೆಗೆ ಮದುವೆ ಸೆಟ್ ಆಗಿದೆ, ನಾನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನನ್ನು ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಆಕೆ ಮಾಡೋ ಮೂಲಕವಾಗಿ ಠಾಣೆಯ ಮುಂದೆ ಕುಳಿತು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಆಕೆ ಬರ್ತಿದ್ದ ಹಾಗೆ ಅನಿಲ್ ಕುಮಾರ್ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. 4 ವರ್ಷಗಳಿಂದ ಯುವತಿಯನ್ನ ಈತ ಪ್ರೀತಿಸ್ತಾ ಇದ್ದಾನಂತೆ. ಇತ್ತೀಚೆಗೆ ಪೊಲೀಸ್ ಕ್ವಾರ್ಟರ್ಸ್ಗೆ ಯುವತಿಯನ್ನ ಕರೆಸಿಕೊಂಡು ನಂತರ ಅಲ್ಲಿ ಬಲಾತ್ಕಾರವನ್ನು ಕೂಡ ಮಾಡಿದ್ದಾನೆ ಅನ್ನುವಂಥ ಆರೋಪ ಆಕೆ ಮಾಡ್ತಿದ್ದಾಳೆ. ಮದುವೆ ಆಗುವಂತೆ ಕೇಳಿದ್ದಕ್ಕೆ ಆಗಲ್ಲ ಅನ್ನೋದು ಅವನ ಒಂದು ಮಾತು. ಇನ್ನೊಬ್ಬರ ಜೊತೆಗೆ ಮದುವೆ ಫಿಕ್ಸ್ ಆಗಿದೆ, ಆ ಕಾರಣಕ್ಕೆ ನಿನ್ನನ್ನು ಮದುವೆ ಆಗಲಿಕ್ಕೆ ಸಾಧ್ಯವಿಲ್ಲ, ನೀನು ನಿನ್ನ ದಾರಿಯನ್ನ ನೋಡ್ಕೋ ಅಂತ ಆಕೆಗೆ ಹೇಳಿದ್ದಾನೆ. ಜೊತೆಗೆ ಬೆದರಿಕೆಯನ್ನು ಹಾಕಿದ್ದಾನೆ ಅನ್ನುವಂತಹ ಗಂಭೀರ ಆರೋಪವನ್ನು ಆಕೆ ಮಾಡ್ತಾ ಇದ್ದಾಳೆ. ಅನಿಲ್ ಕುಮಾರ್ ಮತ್ತು ಯುವತಿ ಇಬ್ಬರು ಚಿತ್ರದುರ್ಗ ಮೂಲದವರಾಗಿದ್ದಾರೆ. ಧರಣಿ ಕುಳಿತು ಯುವತಿಯನ್ನ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಪೊಲೀಸರು ನಡೆಸಿದ್ದಾರೆ. ಧರಣಿಯನ್ನ ಕೈಬಿಟ್ಟು ಹೊರಡಿ ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಆಕೆ ಠಾಣೆಗೆ ಆತ ಬರಬೇಕು, ತನ್ನ ತಪ್ಪನ್ನು ಒಪ್ಕೊಳ್ಬೇಕು, ನನ್ನ ಜೊತೆಗೆ ಮದುವೆ ಆಗಬೇಕು, ಇಲ್ಲದಿದ್ದರೆ ನಾನಿಲ್ಲಿಂದ ಹೊರಡಲ್ಲ ಅಂತ ಆಕೆ ಕೂಡ ಧರಣಿಯಲ್ಲಿ ಕುಳಿತುಕೊಂಡಿದ್ದಾಳೆ. ತನ್ನ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಬಸವನಗುಡಿಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಠಾಣೆಯ ಮುಂಭಾಗ ಕುಳಿತಿರ್ತಕ್ಕಂತಹ ನೊಂದ ಯುವತಿ, ನನಗೆ ಅನ್ಯಾಯ ಆಗಿದೆ, ಅನಿಲ್ ಕುಮಾರ್ ಪೊಲೀಸ್ ಕಾನ್ಸ್ಟೇಬಲ್ ನನಗೆ ಮೋಸ ಮಾಡಿದ್ದಾನೆ, ನಾನು ಅವನ ಜೊತೆಗೆ ಮದುವೆ ಆಗಬೇಕು, ಇಲ್ಲದಿದ್ದರೆ ನಾನು ನನ್ನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಅಲ್ಲಿ ಠಾಣೆಯ ಮುಂದೆ ಆಕೆ ಪೊಲೀಸ್ ಮುಂದೆ ಹೇಳ್ತಾ ಇದ್ದಾಳೆ. ಮನವೊಲಿಕೆ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಯಾವುದೂ ಆಗಿಲ್ಲ. ಆ ಬೈಕಲ್ಲಿ ಏನು ನೀವು ದೃಶ್ಯ ನೋಡ್ತಾ ಇದ್ರಿ, ಅದರಲ್ಲಿ ಅನಿಲ್ ಕುಮಾರ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆ ಯುವತಿ ಇಬ್ಬರು ಕೂಡ ಓಡಾಟವನ್ನು ನಡೆಸಿರ್ತಕ್ಕಂತಹ ಕೆಲವೊಂದಷ್ಟು ದೃಶ್ಯಗಳು ಅದೆಲ್ಲವನ್ನು ಕೂಡ ಆಕೆ ಸಂಗ್ರಹಿಸಿದ್ದಾಳೆ. ನಾನು ಅವನ ಜೊತೆಗೆ ಓಡಾಟವನ್ನು ನಡೆಸಿದ್ದೀನಿ, ಪ್ರೀತಿ ಆಗಿದೆ ನಮ್ಮಿಬ್ಬರ ಮಧ್ಯೆ ಅನ್ನೋದಕ್ಕೆ ಕೆಲವೊಂದಷ್ಟು ಸಾಕ್ಷ್ಯಗಳು ನನ್ನ ಬಳಿ ಇದೆ ಅನ್ನೋದು ಆಕೆಯ ಒಂದು ಮಾತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಠಾಣೆಯ ಮುಂದೆ ಕುಳಿತಿರುವಂತಹ ಯುವತಿ ತನಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಆದರೆ ಅನಿಲ್ ಕುಮಾರ್ ನಾಪತ್ತೆಯಾಗಿದ್ದು ಆ ಬಗ್ಗೆ ಏನಾದರೂ ದೂರು ದಾಖಲು ಮಾಡಿಕೊಂಡಿದ್ದಾರಾ ಸ್ಟೇಷನಲ್ಲಿ, ಅಥವಾ ಇನ್ನು ಮನವೊಲಿಕೆಯ ಹಂತದಲ್ಲೇ ಇದೆಯಾ? ನೇರವಾಗಿ ದೃಶ್ಯಗಳನ್ನೇ ತೋರಿಸ್ತಾ ಹೋಗ್ತಾನೆ. ಪೊಲೀಸ್ ಪೇದೆ ಅನಿಲ್ ಕುಮಾರ್ ಏನಿದ್ರು ಅವರು ಬಸವನಗುಡಿ ಪೊಲೀಸ್ ಠಾಣೆಯಲ್ಲೇ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಸೊ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಅನಿಲ್ ಕುಮಾರ್ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಆ ನಂತರ ಬಿಡುಗಡೆಯಾಗಿ ಮತ್ತೆ ಕರ್ತವ್ಯಕ್ಕೆ ಕೂಡ ಹಾಜರಾಗಿದ್ರು. ಸೊ ಇವತ್ತು ಈ ಯುವತಿ 29 ವರ್ಷದ ಯುವತಿ ಏನಿದ್ರು ನಾಗವೇಣಿ ನೇರವಾಗಿ ಬಂದು ಅವರನ್ನೇ ಕೇಳುವಂತ ಪ್ರಯತ್ನವನ್ನ ಮಾಡಿದ್ರು. ಅವರು ಬರ್ತಾ ಇದ್ದ ಹಾಗೆ ಅನಿಲ್ ಕುಮಾರ್ ಕೂಡ ಎಸ್ಕೇಪ್ ಆದ್ರು. ಅವ್ರನ್ನೇ ಮಾತನಾಡಿಸ್ತೀನಿ. ಹೇಳಿ ಅಮ್ಮ, ಏನಾಯ್ತು? ಸರ್, ನಾನು ಹಳ್ಳಿಲಿದ್ದೆ ಸರ್. ಹಳ್ಳಿಯಿಂದ ಕರೆಸಿ ನನಗೆ ಈ ಥರ ಎಲ್ಲ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಕೆಲ್ಸಕ್ಕೆ ಹೋಗು ಮನೆ ಮಾಡಿಸಿದ್ರು, ರೂಮು. ಆಮೇಲೆ ರೂಮ್ ಮಾಡಿಸಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ಅಲ್ಲಿಂದ ಅವನೇ ಡ್ರಾಪ್ ಮಾಡ್ತಿದ್ದ, ಕರ್ಕೊಂಡು ಬರ್ತಿದ್ದ. ಹಿಂಗೆಲ್ಲ ಚೆನ್ನಾಗೇ ಇದ್ವಿ, ಲವೆಲ್ಲ ಇಲ್ಲಿ ಸುತ್ತಾಡ್ತಿದ್ವಿ, ಓಡಾಡ್ತಿದ್ವಿ. ಆ ನಂತರ ಅವನು ದೈಹಿಕವಾಗಿ ನಾನು ಮೂವ್ ಮಾಡಿಕೊಂಡು ನನಗೆ ಈ ಥರ ಎಲ್ಲ ಮೋಸ ಮಾಡಿ ನನಗೆ ತಂದೆ ತಾಯಿ ಎಲ್ಲ ನನಗೆ ಆಚೆ ಕಳಿಸಿದ್ದಾರೆ ಸರ್. ನನಗೆ ಯಾರು ಕರ್ಕೊಳ್ತಿಲ್ಲ. ನನಗೆ ಊರಲ್ಲೆಲ್ಲ ಮಾನ ಮರ್ಯಾದೆ ಎಲ್ಲ ತೆಗ್ಸಿ ನನಗೆ ಯಾರು ಸರ್ ಮದುವೆ ಆಗ್ತಾರೆ, ಯಾರು ಸರ್ ನನಗೆ ನೋಡ್ತಾರೆ, ನಾನೆಲ್ಲ ಒಂದು ಬೀದಿ ಥರ ಸುತ್ತಾಡು ಆ ಥರ ಮಾಡಿಬಿಟ್ಟನು ಸರ್. ಸ್ಟೇಷನ್ ಹತ್ರ ಬಂದು ನಾನು ನ್ಯಾಯ ಕೇಳಿದ್ದಕ್ಕೆ ನಿನ್ನ ಮದುವೆ ಆಗೈತೆ, ಗಂಡ ಬಿಟ್ಟಿದೀಯಾ, ಹಾಗೆ ಹೀಗೆ ಅಂತ. ನಿಮ್ದು ಎಷ್ಟು ವರ್ಷದ ಪ್ರೀತಿ, ಜೊತೆಗೆ ಮದುವೆ ಆಗೋದಕ್ಕೆ ಇಬ್ರು ಒಪ್ಪಿಗೆ ಇತ್ತ? ಅವರು ಕೂಡ ಒಪ್ಪಿಗೆ ಕೊಟ್ಟು ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಸರ್. ಏನೇ ಕಷ್ಟ ಆದರೂ ನಾನು ಮದುವೆ ಆಗ್ತೀನಿ, ನಾನು ಮನೇಲೂ ಒಪ್ಪಿಸ್ತೀನಿ ಅಂತ ಹೇಳಿದ್ದೆ ಸರ್. ಆ ನಂತರ ಕೇಳಿದಾಗ ನನಗಿಷ್ಟ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳಿದೆ ಸರ್.
ಓಕೆ, ಈಗ ನೀವು ಇಲ್ಲಿಗೆ ಸ್ಟೇಷನ್ಗೆ ಬರ್ತಾ ಇದ್ದ ಹಾಗೆ ಅವ್ರು ಹೋದ್ರಾ ಹೆಂಗೆ? ಸರ್ ನಾನು ಟೇಷನಿಗೆ ಬಂದಾಗ ಅವರು ಇಲ್ಲಿ ಒಳಗಡೆ ಹೋಗಿದ್ವಿ, ಕಂಪ್ಲೇಂಟ್ ಕೊಟ್ವಿ. ಆಮೇಲೆ 2 ದಿನ ಆದಮೇಲೆ ಅನಿಲ್ ಕುಮಾರಿಗೆ ಕರೆಸಿದ್ರು, ಸವಿತಾ ಮೇಡಮ್ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಸರ್. 3 ದಿನ ನನಗೆ ಸತತ ಇದು ವೆಯ್ಟ್ ಮಾಡಿಸಿ ಆಮೇಲೆ ಇವರೇ ಸಪೋರ್ಟ್ ಮಾಡಿದ್ದು ಸರ್, ಸವಿತಾ ಮೇಡಮ್, ಮಂಜುನಾಥ ಸರ್. ಒಳಗಡೆ ವಿಚಾರಣೆ ಮಾಡಿದಾಗ ನಿನ್ ಮದ್ವೆ ಆಗೈತೆ, ನಿನ್ ಗಂಡ ಬಿಟ್ಟಿದೀಯ. ನಿಮ್ಮ ಒತ್ತಾಯ ಏನು ಅಂದ್ರೆ ಮದ್ವೆ ಆಗ್ಲೇಬೇಕು ಅನ್ನುವಂಥದ್ದು ಅಥವಾ ಕೂರಿಸಿ ಮಾತನಾಡಬೇಕು ಅನ್ನುವಂಥದ್ದು? ಅವ್ರಿಗೆ ಕರ್ಸಿ ಸರ್, ಅದೇ ನನಗೆ ಮದ್ವೆ ಆಗಬೇಕು, ನನಗೆ ನ್ಯಾಯ ಬೇಕು, ನನಗೆ ಯಾರು ಮದ್ವೆ ಆಗಲ್ಲ ಸರ್. ಊರಲ್ಲೆಲ್ಲ ಈ ಥರ ಎಲ್ಲ ಹೇಳ್ಬಿಟ್ಟವ್ರು ಸರ್. ನನಗೆ ಯಾವ ಥರ ನ್ಯಾಯ ಸರ್? ನಾನು ಊರಲ್ಲಿ ಕೂಡ ಹೋಗ್ತಿಲ್ಲ ಸರ್. ನನ್ನ ತಂದೆ ತಾಯಿ ಎಲ್ಲ ಸಾಯ್ತೀನಿ ಅಂತ ಹೇಳ್ತಾರೆ, ಇಲ್ಲಾಂದರೆ ನಾನು ಇಲ್ಲೇ ಸಾಯ್ತೀನಿ. ನನಗೆ ನ್ಯಾಯ ಕೊಡಲಿ, ನನಗೆ ನ್ಯಾಯ ಸಿಗೋವರೆಗೂ ನಾನು ಎದ್ದೋಗಲ್ಲ ಸರ್. ಇಲ್ಲಿ ಬಂದು ಕೇಳಿದರೆ ಅವನು 5-6 ಹುಡುಗಿ ಜೊತೆನೂ ಈ ಥರ ಮೂವ್ ಮಾಡಿದ್ದಾನೆ, ಡ್ರಗ್ಸ್ ತಗೊಂಡು. ಅವರಿಗೂ ಮದುವೆ ಆಗ್ತಾನಂತೆ, ಅವರಿಗೂ ತಾಳಿ ಕಟ್ತಾರಂತೆ, ನೀನು ಒಪ್ಕೊಂತೀಯನಂದ್ರು. ಅದಕ್ಕೆ ನನಗೂ ತಾಳಿ ಕಟ್ಟಲಿ ಅಂತಲೇ ಹೇಳಿದ್ದೆ ಸರ್ ಅವತ್ತು. ಅಂದ್ರೆ ಈ ಹಿಂದೆ ಕೂಡ ಬೇರೆ ಯುವತರಿಗೆ ಹೀಗೆ ಮಾಡಿದ್ದಾನೆ ಅಂತೇಳಿ ಆರೋಪ ಮಾಡ್ತಾ ಇದ್ರಿ. ಸೊ ಮೋಸ ಹೋದಂತವ್ರು ಯಾರು ನಿಮ್ಮ ಸಂಪರ್ಕಕ್ಕೆ ಬಂದ್ರು? ಈ ಮಂಜುನಾಥ್ ಸರ್ ಹೇಳಿದ್ದು ಅವತ್ತು ನಾನು ಕೇಳಿದಾಗ, ಈ ಥರ ಎಲ್ಲ 5 ಹುಡುಗಿರ ಜೊತೆನೂ ಮೂವ್ ಮಾಡಿದ್ದಾನೆ, ನಿನಗೂ ತಾಳಿ ಕಟ್ತಾನೆ, ನೀನು ಮದುವೆ ಆಗ್ತೀಯ ಅಂದರು. ನನಗೂ ತಾಳಿ ಕಟ್ಟಲಿ ಅಂದೆ ಸರ್. ಎಷ್ಟೊತ್ತಾಯ್ತಮ್ಮ ನೀವು ಈಗ ಒಬ್ಬರೇ ಬಂದು ಇಲ್ಲಿ ಕೂತಿದ್ರಿ? ಠಾಣೆಯ ಇನ್ಸ್ಪೆಕ್ಟರ್ ಆಗಲಿ ಸಂಬಂಧಪಟ್ಟವ್ರು ಏನು ಹೇಳಿದ್ರು ಸರ್? ಅವ್ರು ಏನು ಹೇಳ್ತಿಲ್ಲ ಸರ್, ಏನು ಹೇಳ್ತಿಲ್ಲ. ನನಗೆ ಯಾವ ತೋಡನೂ ನನಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಇವರೇ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಕರ್ಸಿ ಅಂದರೆ ನಾನು ಕರ್ಸಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವು ಇಲ್ಲಿ ಸ್ಟೇಷನ್ ಬರ್ತಿದ್ದ ಹಾಗೆ ಅನಿಲ್ ಕುಮಾರ್ ಇಲ್ಲಿದ್ರ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರ ಅಥವಾ ನಿಮ್ಮನ್ನ ನೋಡಿ ಹೋದ್ರ? ಅವ್ರು ಇಲ್ಲಿ ಇರಲಿಲ್ಲ ಸರ್. ಇರ್ಲಿಲ್ಲ. ನಾನು ಫಸ್ಟ್ನೇ ದಿನ ಬಂದಾಗ ಇದ್ರು ಸರ್. ನನ್ನ ಕಾಲೆಲ್ಲ ಇಟ್ಕೊಂಡ ಸರ್. ನಾನು ಮದುವೆ ಆಗ್ತೀನಿ, ಏನೂ ಆಗಬೇಡ, ಇಬ್ರದ್ದು ಏನಕ್ಕೆ ಮಾನ ಮರ್ಯಾದೆ ತೆಗಿತೀರಂತ ಹೇಳಿ ಒಪ್ಕೊಂಡು, ಆಮೇಲೆ ಅವ್ರ ತಂದೆ ತಾಯಿ ಬಂದಾಗ ಈ ಥರ ಎಲ್ಲ ಸುಳ್ಳು ಹೇಳಿ ಅವ್ರ ತಾಯಿ ಎಲ್ಲ ನನ್ನ ಮದುವೆ ಮಾಡಿಸಲ್ಲ, ನನ್ನ ಮಗ ಚಿಕ್ಕವನು, ನನ್ನ ಮಗ ಏನೂ ಮಾಡಿಲ್ಲ ಅಂತ ಅವ್ರ ತಾಯಿನೂ ಹೇಳಿದರು ಸರ್. ಇಬ್ರು ಮನೆಯಲ್ಲಿ ಗೊತ್ತಿತ್ತಾ? ಅಂದರೆ ನಮ್ಮ ತಂದೆ ತಾಯಿ ಗೊತ್ತಿರಲಿಲ್ಲ ಸರ್. ಸಂತ್ರಸ್ತ ಯುವತಿ ತನಗಾಗಿರುವಂತಹ ಅನ್ಯಾಯದ ಬಗ್ಗೆ ಕಣ್ಣೀರು ಹಾಕ್ತಾ ಠಾಣೆಯ ಮುಂದೆ ಕುಳಿತು ಧರಣಿಯನ್ನ ನಡೆಸ್ತಾ ಇದ್ದಾಳೆ. ಬಸವನಗುಡಿಯ ಠಾಣೆಯಲ್ಲಿ ಈಗ ಸದ್ಯ ಆಕೆ ಕುಳಿತಿರುವಂತಹದ್ದು. ಯಾರು ಕೂಡ ನನ್ನ ಒಂದು ಕೇಸ್ನ ದಾಖಲು ಮಾಡ್ಕೊಳ್ತಾ ಇಲ್ಲ, ಅನಿಲ್ ಕುಮಾರ್ ಕೂಡ ನನ್ನ ಒಂದು ಮನವಿಯನ್ನ ಸಹಕರಿಸ್ತಾ ಇಲ್ಲ, ಆತನಿಗೆ ಇದೇ ರೀತಿಯಾದಂತಹ ಚಾಳಿ ಇದೆಯಂತೆ ಅನ್ನುವಂತಹ ಆರೋಪವನ್ನು ಕೂಡ ಆಕೆ ಮಾಡ್ತಾ ಇದೆ.